ಧರ್ಮಸ್ಥಳಕ್ಕೆ ಬಂದಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್. ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡೆದಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ಗೆ ನಿರ್ಮಾಪಕ ಕೆ ವೆಂಕಟ್ ನಾರಾಯಣ ಅವರು ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಟಾಕ್ಸಿಕ್ ಸಿನಿಮಾ ರಿಲೀಸ್ಗೂ ಮುನ್ನ ದಿನ ಧರ್ಮಸ್ಥಳಕ್ಕೆ ಬಂದು ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡೆದಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್. ಅವರಿಗೆ ಚಿತ್ರ ನಿರ್ಮಾಪಕರಾಗಿರುವಂತಹ ಕೆ ವೆಂಕಟ್ ನಾರಾಯಣ ಅವರು ಕೂಡ ಜೊತೆಯಾಗಿದ್ದಾರೆ. ದೇವರ ದರ್ಶನಕ್ಕೂ ಮುನ್ನ ಧರ್ಮಾಧಿಕಾರಿಗಳನ್ನ ಭೇಟಿ ಮಾಡಿದ್ದಾರೆ. ಧರ್ಮಾಧಿಕಾರಿಯಾಗಿರುವ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರನ್ನ ಭೇಟಿ ಮಾಡಿದ್ದು ಅವರ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್. ಟಾಕ್ಸಿಕ್ ಸಿನಿಮಾ ನಾಳೆ ರಿಲೀಸ್ ಆಗುತ್ತೆ. ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಸಿನಿಮಾ ರಿಲೀಸ್ಗೂ ಮುನ್ನ ದಿನ ರಾಕಿಂಗ್ ಸ್ಟಾರ್ ಯಶ್ ಧರ್ಮಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡೆದಿದ್ದಾರೆ. ಟಾಕ್ಸಿಕ್ ಸಿನಿಮಾದ ಯಶಸ್ಸಿಗಾಗಿ ವಿಶೇಷ ಪೂಜೆಯನ್ನ ಮಾಡಿಸಿದ್ದಾರೆ. 10 ನಿಮಿಷಕ್ಕೂ ಹೆಚ್ಚಿನ ಕಾಲ ಸನ್ನಿಧಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿರುವಂತಹ ಯಶ್ ಗರ್ಭಗುಡಿಯ ಸಮೀಪವೇ ನಿಂತು ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ಯಶ್ ತೆರಳಿ ಆನಂತರ ಧರ್ಮಾಧಿಕಾರಿಗಳ ಆಶೀರ್ವಾದವನ್ನ ಪಡೆದುಕೊಂಡು ಮಂಜುನಾಥ ಸ್ವಾಮಿಯ ದರ್ಶನವನ್ನ ಕೂಡ ಪಡೆದಿದ್ದಾರೆ. ಗರ್ಭಗುಡಿಯ ಬಳಿ ನಿಂತು ಅಲ್ಲೇ ಒಂದು 10 ನಿಮಿಷಕ್ಕೂ ಹೆಚ್ಚಿನ ಕಾಲ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಸಿನಿಮಾ ನಾಳೆ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಟಾಕ್ಸಿಕ್ ಸಿನಿಮಾದ ಯಶಸ್ಸಿಗಾಗಿ ಯಶ್ ವಿಶೇಷ ಪೂಜೆಯನ್ನ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಅದರಲ್ಲೂ ಕೂಡ ಪ್ರತಿ ಬಾರಿ ಕೂಡ ಯಾವುದೇ ಸಿನಿಮಾ ರಿಲೀಸ್ಗೂ ಮುನ್ನ ಅವರು ಧರ್ಮಸ್ಥಳಕ್ಕೆ ಬರೋದು ವಾಡಿಕೆ. ಅದು ಅವರ ಅಪ್ಪ ಅಮ್ಮ ಈ ಹಿಂದಿನಿಂದಲೂ ಕೂಡ ಆ ಒಂದು ನಂಬಿಕೆಯನ್ನ ಇಟ್ಕೊಂಡು ಬಂದಿದ್ದಾರೆ. ಏನೇ ಕೆಲಸ ಮಾಡಬೇಕಿದ್ರೂ ಕೂಡ, ಏನೇ ಕೆಲಸವನ್ನ ನಾವು ಆರಂಭ ಮಾಡೋದಾಗಿರಬಹುದು ಅಥವಾ ಆ ಒಂದು ಆರಂಭದ ಸಂದರ್ಭದಲ್ಲಿ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡೆದ್ರೆ ಒಳಿತಾಗುತ್ತೆ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಯಶ್ ಅವರು ಕೂಡ ಇದೀಗ ಆ ಒಂದು ವಿಚಾರವನ್ನೇ ಇಟ್ಕೊಂಡು ಪ್ರತಿ ಬಾರಿ ಸಿನಿಮಾ ರಿಲೀಸ್ಗೂ ಮುನ್ನ ಅವರು ಧರ್ಮಸ್ಥಳಕ್ಕೆ ಬಂದು ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ. ಅದೇ ರೀತಿಯಾಗಿ ನಾಳೆ ವರ್ಲ್ಡ್ ವೈಡ್ ಸಿನಿಮಾ ರಿಲೀಸ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಬಹಳ ನಿರೀಕ್ಷೆಯನ್ನ ಹುಟ್ಟು ಹಾಕಿರುವಂತಹ ಈ ಸಿನಿಮಾ ರಿಲೀಸ್ಗೆ ರೆಡಿಯಾಗಿ ನಾಳೆ ರಿಲೀಸ್ ಆಗ್ತಾ ಇರುವ ಸಂದರ್ಭದಲ್ಲೇ ಇದೀಗ ಯಶ್ ಅವರು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ತನ್ನ ನಂಬಿಕೆ ಜೊತೆಗೆ ತಾನು ಪ್ರತಿ ಬಾರಿ ಯಾವ ರೀತಿಯಾಗಿ ಸಿನಿಮಾ ರಿಲೀಸ್ಗೂ ಮುನ್ನ ಧರ್ಮಸ್ಥಳಕ್ಕೆ ಬಂದು ಆಶೀರ್ವಾದವನ್ನ ಪಡ್ಕೊಂಡು ಹೋಗ್ತೀನಿ, ಅದನ್ನ ಈ ಸಲ ಕೂಡ ಮರೆತಿಲ್ಲ ಯಶ್ ಅವರು. ಎಂತಹ ಬಿಸಿ ಸ್ಕೆಡ್ಯೂಲ್ ಇದ್ರೂ ಕೂಡ ಆ ಒಂದು ನಂಬಿಕೆಯನ್ನ ಅಥವಾ ಆ ಒಂದು ಅವರಲ್ಲಿ ಏನು ಪ್ರತೀತಿ ಇದೆ, ನಾನು ಹೀಗೆ ಬರಲೇಬೇಕು ಪ್ರತಿ ಬಾರಿ ಕೂಡ ಸಿನಿಮಾ ರಿಲೀಸ್ಗೂ ಮುನ್ನ ಅಂತೇಳಿ ಅದನ್ನ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ಈ ಸಲ ಕೂಡ ಯಶ್ ಅವರು ಧರ್ಮಸ್ಥಳಕ್ಕೆ ಬಂದು ಮಂಜುನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಟಾಕ್ಸಿಕ್ ಸಿನಿಮಾಗೆ ಒಳ್ಳೆದಾಗ್ಲಿ ಅಂತ ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ದಾರೆ, ಸಂಕಲ್ಪವನ್ನ ಕೈಗೊಂಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಂಜುನಾಥ ಸ್ವಾಮಿ ಅನುಗ್ರಹ ಎಲ್ಲರ ಮೇಲೆ ಇರಲಿ. ನಾನು ಯಾವಾಗ್ಲೂ ಬರ್ತೀನಲ್ಲ, ಪ್ರತಿ ಸಲ ಪ್ರತಿ ವರ್ಷ ನಾನು ಪ್ರತಿ ಸಿನಿಮಾ ಮುಂಚೆ ಬರ್ತೀನಿ. ಈ ಸಲ ಕೆಲಸದ ಒತ್ತಡದಿಂದ ಸದ್ಯ ಲಾಸ್ಟ್ ಡೇ ಆದ್ರೂ ನಾನು ಮುಂಚೆ ಬರುವಂತ ಅವಕಾಶ ಸಿಕ್ತು. ಎಲ್ಲ ಕೆಲಸ ಮುಗಿಸಿ ಬಂದಿದ್ದೀವಿ. ಒಳ್ಳೆಯದಾಗಲಿ. ಮಂಜುನಾಥನ ಆಶೀರ್ವಾದ ಇರಲಿ, ದೇವರ ಆಶೀರ್ವಾದ ಎಲ್ಲರಿಗೂ ಇರಲಿ, ಜನಗಳ ಆಶೀರ್ವಾದ ನಮ್ಮಲ್ಲಿ ಇರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಂಜುನಾಥ ಸ್ವಾಮಿ ಅನುಗ್ರಹ ಎಲ್ಲರ ಮೇಲೆ ಇರಲಿ. ನಾನು ಯಾವಾಗ್ಲೂ ಬರ್ತೀನಲ್ಲ, ಪ್ರತಿ ಸಲ ಪ್ರತಿ ವರ್ಷ ನಾನು ಪ್ರತಿ ಸಿನಿಮಾ ಮುಂಚೆ ಬರ್ತೀನಿ. ಈ ಸಲ ಕೆಲಸದ ಒತ್ತಡದಿಂದ ಸದ್ಯ ಲಾಸ್ಟ್ ಡೇ ಆದ್ರೂ ನಾನು ಮುಂಚೆ ಬರುವಂತ ಅವಕಾಶ ಸಿಕ್ತು. ಎಲ್ಲ ಕೆಲಸ ಮುಗಿಸಿ ಬಂದಿದ್ದೀವಿ. ಒಳ್ಳೆಯದಾಗಲಿ. ಮಂಜುನಾಥನ ಆಶೀರ್ವಾದ ಇರಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಪ್ರತಿ ಬಾರಿ ಕೂಡ ತನ್ನ ಸಿನಿಮಾ ರಿಲೀಸ್ಗೂ ಮುನ್ನ ಧರ್ಮಸ್ಥಳಕ್ಕೆ ಬಂದು ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡೆದು ಪ್ರಾರ್ಥನೆಯನ್ನ ಸಲ್ಲಿಸೋದು ವಾಡಿಕೆ. ಅದೇ ರೀತಿಯಾಗಿ ವರ್ಲ್ಡ್ ವೈಡ್ ಸಿನಿಮಾ ಈ ಸಲ ರಿಲೀಸ್ ಆಗ್ತಾ ಇದ್ರು ಕೂಡ, ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದ್ರು, ಆ ಬಿಸಿ ಸ್ಕೆಡ್ಯೂಲ್ ಮಧ್ಯೆ ಕೂಡ ಈಗ ಯಶ್ ಅವರು ಧರ್ಮಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿರೋದು, ಏನೆಲ್ಲ ಪ್ರಾರ್ಥನೆಯ ಸಂದರ್ಭದಲ್ಲಿ ಸಂಕಲ್ಪವನ್ನ ಮಾಡ್ಕೊಂಡಿದ್ದಾರೆ, ಎಷ್ಟು ಹೊತ್ತು ಇದ್ರು, ಇದೀಗ ಕೂಡ ಅಲ್ಲೇ ಇದಾರಾ, ಹೇಗೆ? ನವಿತಾ, ಈಗಾಗಲೇ ಕ್ಷೇತ್ರದಿಂದ ಯಶ್ ಅವರು ಹೊರಟಿದ್ದಾರೆ. ಕ್ಷೇತ್ರದಲ್ಲಿ ಮಹಾ ಮಂಗಳಾರತಿ ಹೊತ್ತು ಗರ್ಭಗುಡಿಯ ಮುಂಭಾಗ ಸುಮಾರು 10 ನಿಮಿಷಗಳ ನಿಂತು ಯಶ್ ಅವರು ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಆ ಟಾಕ್ಸಿಕ್ ಚಿತ್ರದ ಯಶಸ್ಸಿಗಾಗಿ ಯಶ್ ಅವರು ವಿಶೇಷವಾಗಿ ಪ್ರಾರ್ಥನೆ ಮಾಡಿರುವಂತದ್ದು. ಯಶ್ ಈ ಹಿಂದೆ ಕೂಡ ಪ್ರತಿ ಬಾರಿ ತಮ್ಮ ಚಿತ್ರ ರಿಲೀಸ್ ಆಗುವ ಮುನ್ನ ದಿನ ಧರ್ಮಸ್ಥಳಕ್ಕೆ ಬಂದು ಇಲ್ಲಿ ವಿಶೇಷವಾಗಿ ಪೂಜೆಗಳನ್ನು ಕೂಡ ಸಲ್ಲಿಸೋದು ಒಂದು ವಾಡಿಕೆ. ಅದೇ ರೀತಿಯಾಗಿ ಈ ಬಾರಿಯೂ ಟಾಕ್ಸಿಕ್ ಚಿತ್ರದ
ಬಿಡುಗಡೆಯ ಈ ಹೊಸ್ತಿಲ ಈ ಸಂದರ್ಭದಲ್ಲಿ ಅವರು ಇವತ್ತು ಧರ್ಮಸ್ಥಳಕ್ಕೆ ಬಂದು ವಿಶೇಷವಾದ ಪೂಜೆಯನ್ನು ಕೂಡ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಮಹಾ ಮಂಗಳಾರತಿಯನ್ನು ಕೂಡ ಯಶ್ ಅವರು ಸ್ವೀಕಾರ ಮಾಡಿದ್ದಾರೆ. ಇದಕ್ಕೂ ಮುನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ನಿವಾಸಕ್ಕೆ ಹೋಗಿ ಅಲ್ಲಿ ಹೆಗ್ಡೆ ಅವರ ಜೊತೆ ಮಾತುಕತೆಯನ್ನು ಆಡಿದ್ದಾರೆ. ತಮ್ಮ ಚಿತ್ರದ ಬಗ್ಗೆ ಕೂಡ ಹೇಳಿದ್ದಾರೆ. ಹೆಗ್ಡೆ ಅವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಕ್ಷೇತ್ರಕ್ಕೆ ಬಂದು ಇಲ್ಲಿ ವಿಶೇಷವಾದ ಪೂಜೆಗಳನ್ನು ಸಲ್ಲಿಸಿ ಈಗ ಸನ್ನಿಧಿ ವಸತಿ ಗೃಹಕ್ಕೆ ಯಶ್ ಅವರು ಹೋಗಿರುವಂತದ್ದು. ಅಲ್ಲಿ ಅನ್ನ ಪ್ರಸಾದವನ್ನ ಸ್ವೀಕರಿಸಿ ಮತ್ತೆ ನೇರವಾಗಿ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಹೋಗ್ತಾರೆ. ಅಲ್ಲಿಂದ ಕೊಚ್ಚಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ನವಿತಾ, ಕಿಶನ್ ಶೆಟ್ಟಿ ಈಗಾಗಲೇ ಅವರ ತಂದೆ ತಾಯಿ ಕೂಡ ಅವರಿಗೆ ಅಂದ್ರೆ ಪ್ರತಿ ಬಾರಿ ಕೂಡ ಯಾವುದೇ ಒಂದು ಕೆಲಸ ಆರಂಭ ಮಾಡುವ ಮುನ್ನ ಅಥವಾ ಕೆಲಸಕ್ಕಿಂತ ಮುಂಚೆ ಈ ದೇವಸ್ಥಾನಕ್ಕೆ ಬರಬೇಕು ಅನ್ನುವಂತಹದ್ದನ್ನ ಕೂಡ ಅವರು ಪ್ರತಿ ಬಾರಿ ಕೂಡ ಹೇಳ್ತಾ ಇದ್ರು. ಈ ಸಲ ಕೂಡ ಅದನ್ನ ನೆನೆಸ್ಕೊಂಡ್ರಾ ಹೇಗೆ? ಹೌದು, ಕಳೆದ ಬಾರಿ ಕೂಡ ಅವರ ಧರ್ಮಪತ್ನಿ ಮತ್ತೆ ಅವರ ಹೆತ್ತವರ ಜೊತೆ ಯಶ್ ಅವರು ಬಂದ್ರು. ಅದಕ್ಕಿಂತ ಮುಂಚೆ ಇಡೀ ಚಿತ್ರದ ಸಿನಿಮಾ ತಂಡದ ಜೊತೆಗೆ ಕೂಡ KGF ಸಂದರ್ಭದಲ್ಲಿ ಬಂದ್ರು. ಈ ಬಾರಿ ಟಾಕ್ಸಿಕ್ ಚಿತ್ರದ ನಿರ್ಮಾಪಕರ ಜೊತೆ ಬಂದಿರುವಂತದ್ದು. ಜೊತೆಗೆ ಅವರ ಕುಟುಂಬ ಮತ್ತು ಶ್ರೀ ಮಂಜುನಾಥ ಸ್ವಾಮಿಯನ್ನು ಆರಾಧಿಸುವಂತಹ ಪರಿ ಬಗ್ಗೆ ಅವರು ಕೂಡ ಮಾತಾಡಿರುವಂತದ್ದು. ಯಾವುದೇ ಒಂದು ಶುಭ ಕಾರ್ಯಕ್ರಮ ತಮ್ಮ ಕುಟುಂಬದಲ್ಲಿ ಅಥವಾ ವೈಯಕ್ತಿಕವಾಗಿ ಏನಾದ್ರೂ ಆದ್ರೆ ಅದರಲ್ಲಿ ಪ್ರಥಮವಾಗಿ ಮಂಜುನಾಥ ಸ್ವಾಮಿಯನ್ನ ನೆನೆದೇ ತಾವು ಕೆಲಸವನ್ನ ಮಾಡುವುದಾಗಿ ಕೂಡ ಇವತ್ತು ಯಶ್ ಅವರು ಹೇಳಿಕೊಂಡಿದ್ದಾರೆ. ಅದೇ ರೀತಿ ಟಾಕ್ಸಿಕ್ ಚಿತ್ರದ ಬಿಡುಗಡೆಯ ಬೆನ್ನಲ್ಲೇ ಈ ರೀತಿಯಾಗಿ ಯಶ್ ಅವರು ಕ್ಷೇತ್ರಕ್ಕೆ ಬಂದು ವಿಶೇಷವಾದ ಪೂಜೆಗಳನ್ನ ಸಲ್ಲಿಸಿ ತೆರಳಿರುವಂತದ್ದು. ನವಿತು, ಅದಕ್ಕಿಂತ ಮುಂಚೆ ಈಗ ಹೆಗ್ಡೆ ಅವರ ಆಶೀರ್ವಾದವನ್ನ ಕೂಡ ಪಡ್ಕೊಂಡ್ರು. ಜೊತೆಗೆ ಅಲ್ಲಿ ಸಾಕಷ್ಟು ಭಕ್ತರು ಕೂಡ ವೇಟ್ ಮಾಡ್ತಾ ಇದ್ರು. ಒಂದ್ ಕಡೆ ದೇವರ ದರ್ಶನ ಆದ್ರೆ ಮತ್ತೊಂದ್ ಕಡೆ ಯಶ್ ಅವರನ್ನ ನೋಡ್ಲೇಬೇಕು ಅನ್ನುವಂತ ಹಿನ್ನೆಲೆ ಸಾಕಷ್ಟು ಜನ ನೆರೆದಿದ್ರು. ಏನು ಸೆಲ್ಫಿ ತೆಗೆಸ್ಕೊಳ್ಳುವಂಥದ್ದು ಆ ತರ ಏನಾದ್ರು ಆಯ್ತಾ ಅಥವಾ ನೇರವಾಗಿ ಅಲ್ಲಿಂದ ತೆರಳಿದ್ರ ದರ್ಶನ ಆದ್ಮೇಲೆ? ಯಶ್ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದ ನಂತರವಾಗಿ ಸಾಕಷ್ಟು ಇಲ್ಲಿ ಅಭಿಮಾನಿಗಳು ಕೂಡ ಅವರನ್ನ ನೋಡೋಕೆ ಅಂತಾನೆ ಸಾಲುಗಟ್ಟಿ ನಿಂತಿದ್ರು. ಅವರನ್ನ ಕೈ ಬೀಸಿ ಯಶ್ ಕೂಡ ವಿಶ್ ಮಾಡಿದ್ರು. ಮರಳಿ ಹೋಗುವಂತ ಸಂದರ್ಭದಲ್ಲಿ ತಮ್ಮ ಕಾರ್ನ ಗ್ಲಾಸ್ ಅನ್ನ ಸರಿಸಿ ಅಭಿಮಾನಿಗಳಿಗೆ ಶೇಕ್ ಹ್ಯಾಂಡ್ ಕೊಡೋ ಮೂಲಕವಾಗಿ ಒಂದು ರೀತಿಯಾಗಿ ವಿಶ್ ಅನ್ನ ಮಾಡಿದ್ರು ಮತ್ತು ಅಭಿಮಾನಿಗಳಿಂದ ಪ್ರೀತಿಯನ್ನ ಕೂಡ ಅವರು ಪಡ್ಕೊಂಡ್ರು. ಯಶ್ ಅವರು ಇವತ್ತು ಇಡೀ ದಿನದ ಕಾರ್ಯಕ್ರಮಗಳನ್ನು ನೋಡ್ಬೇಕಾದ್ರೆ ಬಹಳ ಬ್ಯುಸಿ ಶೆಡ್ಯೂಲ್ ನಲ್ಲಿ ಅವರು ಬಂದಿರುವಂತದ್ದು. ಮಂಗಳೂರು ಏರ್ಪೋರ್ಟ್ ನಲ್ಲಿ ಆಗಿರ್ಬೋದು, ಅನಂತರವಾಗಿ ಕಾವೂರಲ್ಲಿ ಒಂದು ಡಬ್ಬಿಂಗ್ ಸ್ಟುಡಿಯೋಕ್ಕೆ ಹೋದ್ರು. ಆ ಸ್ಟುಡಿಯೋದ ಮುಂಭಾಗದಲ್ಲಿ ಕೂಡ ಸಾಕಷ್ಟು ಅಭಿಮಾನಿಗಳು ನೆರೆದಿದ್ರು. ಅಲ್ಲಿ ಕೂಡ ಫೋಟೋಗೆ ಫೋಸ್ ಅನ್ನ ಕೊಟ್ರು. ಬಳಿಕ ದೇವಸ್ಥಾನಕ್ಕೆ ಬಂದು ಕೇವಲ 10-15 ನಿಮಿಷ ಅಂತರವಿಷ್ಟಂತೆ ಇಲ್ಲೂ ಕೂಡ ಅಭಿಮಾನಿಗಳ ಜೊತೆ ಬಹಳ ಸ್ನೇಹಯುತವಾಗಿ ಯಶ್ ಅವರು ವರ್ತನೆ ಮಾಡಿದ್ದಾರೆ. ಅವರ ಯಶ್ ಅಂತ ಹೇಳಿ ಸಾಕಷ್ಟು ಮಂದಿ ಅಭಿಮಾನಿಗಳು ಬೇರೆ ಬೇರೆ ಭಾಗಗಳಿಂದ ಕೂಡ ಬಂದ್ರು. ಈ ಕ್ಷೇತ್ರದ ಭಕ್ತರಲ್ಲದೆ ಸ್ಥಳೀಯ ಊರಿನ ಕೆಲವು ಅಭಿಮಾನಿಗಳು ಕೂಡ ಕ್ಷೇತ್ರಕ್ಕೆ ಬಂದು ಅವರ ಜೊತೆಗೂ ಕೂಡ ಫೋಟೋಗೆ ಯಶ್ ಅವರು ಪೋಸ್ಟ್ ಕೊಟ್ಟಿದ್ದಾರೆ. ಜೊತೆಗೆ ಅವರು ಶುಭಾಶಯ ಸಲ್ಲಿಸಿದಾಗ ಅದನ್ನ ಸ್ವೀಕಾರ ಮಾಡಿದ್ದಾರೆ. ಬಹಳ ಖುಷಿಯಿಂದ ಅವರು ಕ್ಷೇತ್ರದಿಂದ ಈಗ ನಿರ್ಗಮಿಸಿರುವಂತದ್ದು. ಅಂದ್ರೆ ಆ ಸಂದರ್ಭದಲ್ಲಿ ಸಂಕಲ್ಪ ಏನ್ ಮಾಡ್ಕೊಂಡ್ರು ಅಂತ ಹೇಳಿ, ಅಂದ್ರೆ ಸಿನಿಮಾದು ಮಾತ್ರನಾ ಅಥವಾ ಬೇರೆ ಏನಾದ್ರು ಸಂಕಲ್ಪ ಕೂಡ ಅಲ್ಲಿ ಮಾಡ್ಕೊಂಡಿದಾರ ಅವರು ಪ್ರಾರ್ಥನೆ ಮಾಡುವ ಸಂದರ್ಭದಲ್ಲಿ? ಇಲ್ಲ, ಸದ್ಯಕ್ಕೆ ಇದು ಸಿನಿಮಾ ಉದ್ದೇಶದಿಂದ ಮಾತ್ರ ದೇವಸ್ಥಾನಕ್ಕೆ ಬಂದಿರುವಂತದ್ದು. ಕೇವಲ ಟಾಕ್ಸಿಕ್ ಚಿತ್ರದ ಗೆಲುವಿಗಾಗಿ, ಟಾಕ್ಸಿಕ್ ಚಿತ್ರದ ಯಶಸ್ಸಿಗಾಗಿ ಯಶ್ ಅವರು ದೇವಸ್ಥಾನಕ್ಕೆ ಬಂದು ವಿಶೇಷವಾದ ಪೂಜೆಗಳನ್ನು ಕೂಡ ಸಲ್ಲಿಸಿದ್ದಾರೆ. ಯಾಕಂದ್ರೆ ಯಶ್ ಅವರು ಹೇಳಿರುವಂತೆ ಇದು ಬಹಳ ನಿರೀಕ್ಷಿತವಾದ ಚಿತ್ರ ಮತ್ತು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಯಶ್ ಅವರು ಗುರುತಿಸಿಕೊಂಡಿದ್ದಾರೆ. ಕೇವಲ ಕನ್ನಡ ನಟನಲ್ಲ, ಇಡೀ ಇಂಡಿಯಾದಲ್ಲಿ ಅವರಿಗೆ ಅಭಿಮಾನಿಗಳಿದ್ದಾರೆ. ದೇಶ ವಿದೇಶಗಳಲ್ಲಿ ಕೂಡ ಅಭಿಮಾನಿಗಳಿದ್ದಾರೆ. ಅವರ ಅಭಿಮಾನವನ್ನ ತೋರಿಸ್ಪಡಿಸೋಕೆ ಮತ್ತು ಯಶ್ ಅವರ ವೃತ್ತಿ ಜೀವನದ ಮಹಾನ್ ಮೈಲುಗಲ್ಲು ಅಂತ ಹೇಳಿ ಟಾಕ್ಸಿಕ್ ಚಿತ್ರವನ್ನ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಬಹು ನಿರೀಕ್ಷಿತ ಚಿತ್ರ ನಾಳೆ ಬೆಳಗ್ಗೆ ತೆರೆ ಬರಲಿದೆ. ಹಾಗಾಗಿ ಅದಕ್ಕೂ ಮುನ್ನ ಈಗ ದೇವಸ್ಥಾನಕ್ಕೆ ಬಂದು ಮಂಜುನಾಥ ಸ್ವಾಮಿ ಬಳಿ ಚಿತ್ರದ ಯಶಸ್ಸಿಗಾಗಿ ವಿಶೇಷವಾದ ಪ್ರಾರ್ಥನೆಯನ್ನು ಸಲ್ಲಿಸಿರುವಂತದ್ದು. ಯಾರ್ಯಾರಿದ್ರು ಅವರ ಜೊತೆಗೆ ಕಿಶನ್? ಅವರ ಸ್ನೇಹಿತ ವರ್ಗ, ಆಪ್ತ ವಲಯ, ಮಂಗಳೂರಲ್ಲಿರುವಂತಹ ಅವರ ಸ್ನೇಹಿತರು, ಜೊತೆಗೆ ಟಾಕ್ಸಿಕ್ ಚಿತ್ರದ ನಿರ್ಮಾಪಕರು ಅವರ ಜೊತೆ ಇರುವಂತದ್ದು. ಬೇರೆ ಚಿತ್ರತಂಡದ ಪ್ರಮುಖರು ಇರಲಿಲ್ಲ. ಯಾಕಂದ್ರೆ ನಾಳೆ ಬಿಡುಗಡೆಯ ಹಿನ್ನೆಲೆಯಲ್ಲಿ ಅದರದ್ದೇ ಆದಂತಹ ಹಲವು ಪೂರ್ವ ತಯಾರಿಗಳು ಇರುತ್ತೆ. ಹಾಗಾಗಿ ಕೇವಲ ಮಂಗಳೂರಿನ ಹಲವು ಅವರ ಸ್ನೇಹಿತರಾಗಿರ್ಬೋದು, ಜೊತೆಗೆ ಚಿತ್ರದ ನಿರ್ಮಾಪಕರು ಮಾತ್ರ ಇರುವಂತದ್ದು. ಬೇರೆ ಯಾವುದೇ ಚಿತ್ರತಂಡದ ಪ್ರಮುಖರು ಅವ್ರ ಜೊತೆ ಕಾಣಿಸ್ಕೊಂಡಿರ್ಲಿಲ್ಲ. ನವಿತಾ, ಈಗ ಬರುವಂತಹ ಸಂದರ್ಭದಲ್ಲಿ ಅಂದ್ರೆ ಬೆಳಗಿನಿಂದನೇ ಕೂಡ ಅನೇಕರು ಕೂಡ ಭಕ್ತರು ಕೂಡ ಅಂದ್ರೆ ಇಲ್ಲಿ ಅಭಿಮಾನಿಗಳು ಕಾಯ್ತಾ ಇದ್ರು ಯಶ್ ಬರ್ತಾರೆ ಅನ್ನುವಂತಹ ಸುದ್ದಿ ಗೊತ್ತಾದ ತಕ್ಷಣನೇ ಅಲ್ಲಿ ಯಾವ ರೀತಿಯಂತ ವ್ಯವಸ್ಥೆ ಮಾಡಲಾಗಿತ್ತು, ಅಲ್ಲಿ ಯಾವ ರೀತಿಯ ಸೆಕ್ಯೂರಿಟಿ ವ್ಯವಸ್ಥೆ ಆಗಿತ್ತು ಅಂತ? ಧರ್ಮಸ್ಥಳದಲ್ಲಿ ಯಶ್ ಅವರು ಬರ್ತಾರೆ ಅಂತ ಹೇಳಿ ಸಾಕಷ್ಟು ಅಭಿಮಾನಿಗಳು ಬೇರೆ ಬೇರೆ ಭಾಗಗಳಿಂದ ಬಂದಿದ್ರು. ಜೊತೆಗೆ ದರ್ಶನ ಮುಗಿಸಿ ಬಂದಂತಹ ಅಭಿಮಾನಿಗಳು ಕೂಡ ಯಶ್ಗಾಗಿ ಕಾದ್ ನಿಂತರು. ಯಶ್ ಅವರ ಆರಂಭದ ಟಿಪಿ ಪ್ರಕಾರವಾಗಿ 10:00 ಮಂಗಳೂರು ಏರ್ಪೋರ್ಟ್ಗೆ ಬಂದ್ರೆ ಸುಮಾರು 11:30-12 ಗಂಟೆಗೆ ಕ್ಷೇತ್ರಕ್ಕೆ ಬರ್ತಾರೆ ಅಂತ ಹೇಳಿ ನಿಗದಿಯಾಗಿತ್ತು. ಯಶ್ ಅವರು 12 ಗಂಟೆಗೆ ಬರ್ತಾರೆ ಅಂತ ಹೇಳಿ ಬೆಳಗಿನಲ್ಲಿ ಕೂಡ ಬೇರೆ ಬೇರೆ ಭಾಗದಿಂದ ಬಂದಂತಹ ಭಕ್ತರು ತಮ್ಮ ದರ್ಶನವನ್ನ ಮುಗಿಸಿ ಯಶ್ಗಾಗಿ ದೇವಸ್ಥಾನದ ಎದುರು ಕಾದು ನಿಂತಿದ್ರು. ಆದ್ರೆ ಯಶ್ ಬಂದಿರುವಂತದ್ದು ಈಗ ಸುಮಾರು
ಸುಮಾರು 2:30 ಹೊತ್ತಿಗೆ. ಆದ್ರೂ ಕೂಡ ಸ್ಥಳ ಬಿಟ್ಟು ಕದಲದೆ ಯಶ್ಗಾಗಿ ಸಾಕಷ್ಟು ಮಂದಿ ಮಹಿಳೆಯರು, ಪುರುಷರು, ಯುವಕರು, ಯುವತಿಯರು ಎಲ್ಲರೂ ಕೂಡ ಅವರ ಅಭಿಮಾನಿ ವರ್ಗ ದೇವಸ್ಥಾನದ ಮುಂಭಾಗ ಸೇರ್ಪಡೆ ಎಂದಿತ್ತು. ಯಶ್ ಅವರು ಬಂದಂತ ಸಂದರ್ಭದಲ್ಲಿ ನೂಕು ನುಗ್ಗಲಾಗತ್ತೆ ಅಂತ ಹೇಳಿ ಬಿಗಿ ಬಂದೋಬಸ್ತ್, ಅಂದ್ರೆ ವ್ಯವಸ್ಥಿತವಾಗಿ ಯಾವ ರೀತಿಯಾಗಿ ದರ್ಶನ ಹೋಗ್ಬೇಕಾದ್ರೆ ಪ್ರೋಟೋಕಾಲ್ ವ್ಯವಸ್ಥೆಗಳಿರುತ್ತೆ, ಆ ವ್ಯವಸ್ಥೆಗಳನ್ನು ಕೂಡ ಮಾಡಲಾಯಿತು. ಸ್ಥಳೀಯ ಪೊಲೀಸರು ಕೂಡ ಈ ಭದ್ರತೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಮಂಗಳೂರಿಂದ ಧರ್ಮಸ್ಥಳಕ್ಕೆ ಬರಬೇಕಾದ್ರೆ ಸುಮಾರು 65-70 ಕಿಲೋಮೀಟರ್ ಅಂತರ ಇರುವಂತದ್ದು. ಹಾಗಾಗಿ ಎಸ್ಕಾಟ್ ಸಹಿತವಾಗಿ ಯಶ್ ಅವರು ಮಂಗಳೂರಿಂದ ಧರ್ಮಸ್ಥಳಕ್ಕೆ ಬಂದ್ರು. ಈಗ ಧರ್ಮಸ್ಥಳದಿಂದ ಮತ್ತೆ ಅವರು ಸನ್ನಿಧಿ ವಸತಿ ಗೃಹದಲ್ಲಿ ಸದ್ಯಕ್ಕಿದ್ದಾರೆ. ಅವರ ಕಾರ್ಯಕ್ರಮದ ಪ್ರಕಾರವಾಗಿ ಸೂರ್ಯ ಸದಾಶಿವರುದ್ರ ದೇವಸ್ಥಾನಕ್ಕೆ ಹೋಗೋದಂತ ಹೇಳಿ ನಿಗದಿಯಾಗಿತ್ತು. ಆದ್ರೆ ಈಗಲೇ ತಡಾಗಿರೋ ಕಾರಣಕ್ಕಾಗಿ ಅವರು ಪ್ಲಾನ್ ಅನ್ನ ಬದಲು ಮಾಡ್ತಾರಾ ಅಥವಾ ಕ್ಷೇತ್ರಕ್ಕೆ, ಸೂರ್ಯ ಕ್ಷೇತ್ರಕ್ಕೆ ಹೋಗಿ ಮತ್ತೆ ಮಂಗಳೂರಿನತ್ತ ಪ್ರಯಾಣ ಬೆಳೆಸ್ತಾರಾ, ಅದು ಕಾದ್ ನೋಡಬೇಕಾಗಿದೆ. ಸೂರ್ಯ ಸದಾಶಿವರುದ್ರ ದೇವಸ್ಥಾನದ ಆಡಳಿತ ಮಂಡಳಿ ಕೂಡ ಯಶ್ ಮ್ಯಾನೇಜರ್ ಅವರು ಸೂಚನೆ ಕೊಟ್ಟಿದ್ದಾರೆ, ಯಶ್ ಅವರು ಬರ್ತಾರೆ ಅಂತ ಹೇಳಿ, ವಿಶೇಷ ಪೂಜೆಯನ್ನ ಸಲ್ಲಿಸ್ತಾರೆ ಅಂತ ಹೇಳಿ. ಹಾಗಾಗಿ ಸೂರ್ಯ ದೇವಸ್ಥಾನದಲ್ಲಿ ಕೂಡ ಯಶ್ ಅವರ ಆಗಮನಕ್ಕಾಗಿ ದೇವಸ್ಥಾನದ ಆಡಳಿತ ಮಂಡಳಿ ಕಾದು ಕೂತಿರುವಂತದ್ದು. ಕಳೆದ ಹಲವು ಬಾರಿ ನಾವು ಗಮನಿಸಿದಾಗ ಧರ್ಮಸ್ಥಳಕ್ಕೆ ಬಂದಂತ ಯಶ್ ಆಮೇಲೆ ಉಜಿರೆಯ ಸೂರ್ಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹರಕೆ ಸಲ್ಲಿಸೋದು ವಾಡಿಕೆ. ಅದು ನೀವಾಗ್ಲೂ ಹೇಳಿರುವಂತೆ ರಾಜಾ ಹುಲಿ ಚಿತ್ರದ ಕಾಲದಿಂದಲೂ ಕೂಡ ಯಶ್ ಅವರು ಅದೇ ಒಂದು ಪದ್ಧತಿಯನ್ನ ಮಾಡಿಕೊಂಡು ಬಂದಿದ್ದಾರೆ. ಕಳೆದ ಬಾರಿ ಅವರ ಮಕ್ಕಳು ಹೆಂಡತಿ ಜೊತೆ ಕೂಡ ಸೂರ್ಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮಣ್ಣಿನ ಹರಕೆಯನ್ನು ಒಪ್ಪಿಸಿ ಬಂದಿದ್ರು. ಈ ಬಾರಿಯೂ ಅಲ್ಲಿ ಹೋಗ್ತಾರೆ ಎಂಬ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ನವಿತಾ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್ಗೆ.